ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ಆ ಶಾರ್ಟ್ ಸರ್ಕ್ಯೂಟ್ ಅಂತ ನನಗೆ ಗೊತ್ತಿಲ್ಲ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ, ಇನ್ನೂ ಐಡೆಂಟಿಫೈ ಆಗಿಲ್ಲ ಯಾವುದರಿಂದ ಈ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಇಬ್ಬರು ಅದರಲ್ಲಿ ಸತ್ತಿದ್ದಾರೆ, ಅದರಲ್ಲಿ ಮದನು ಮತ್ತು ಸುರೇಶ್. ಆಮೇಲೆ 2 ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದಲ್ಲಿ, ಸುರೇಶ್ ಮನೆಯಲ್ಲಿ ಮತ್ತು ಮದನ್ ಮನೆಯಲ್ಲಿ. ಸುರೇಶ್ ಒಬ್ಬನೇ ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ದು, ಅವರು ನಿಧನ ಹೊಂದಿದ್ದಾರೆ. ಮದನ್ ಇರೋರನ್ನ 3 ಜನ ಮಕ್ಕಳಿದ್ರು, ಇನ್ನೂ ಅವ್ರು ಏನಂತಾರೆ ಗೊತ್ತಾಗ್ತಾ ಇಲ್ಲ, ಇಲ್ಲ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ರೂಮಲ್ಲಿದ್ದಾರೆ. ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಇವರು ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಯಾರು ಮದನ್ ಇರೋರು ಅವ್ರ ಅಂಗಡಿ ಕೆಳಗಡೆ ಇತ್ತಂತೆ. ರಾತ್ರಿ ಟೈಮ್ ಏನೋ ಕೆಲಸಕ್ಕೇನೋ ಕೆಳಗಡೆ ಬಂದರು, ಏನಕ್ಕೆ ಬಂದರೂ ಗೊತ್ತಿಲ್ಲ, ಆಚೆಯಿಂದ ಲಾಕ್ ಮಾಡಿ ಬಂದವರು. ಅವರೆಲ್ಲ ಸ್ನೇಹಿತರು ಹೇಳ್ತಾಯಿದ್ರು, ಮಧ್ಯರಾತ್ರಿಗೆ ಫೋನ್ ಮಾಡಿ ನಮ್ಗೆ ಬಚಾವ್ ಮಾಡಿ ನಮ್ಗೆ ಉಳಿಸಿ ಅಂತ ಹೇಳ್ಬಿಟ್ಟು ಭಾಳ ಜನ ಅವ್ರ ರಿಲೇಷನ್ಗಳಿಗೆ ಫೋನ್ ಮಾಡಿದ್ರಂತೆ. ಏನಕ್ಕಂದರೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ರೂಮಲ್ಲಿ ಹೋಗೋಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ ಏನಾಗ್ತದೆ. ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ 5-5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. 40-60 ಅಪ್ರಾಕ್ಸಿಮೇಟ್ ಸೈಟಲ್ಲಿ ಗ್ರೌಂಡ್ ಪ್ಲೇಸ್ 4 ಫ್ಲೋರ್ ಕಟ್ಟಿದ್ದಾರೆ. ಅದರಲ್ಲಿ ಈಚು 4+4 8 ಶಾಪ್ ಥರ ಇದೆ. ಮೇಲೆ ಹೋಗ್ತಾ ಹೋದರೆ ಬಲಗಡೆ 3 ಮನೆಗಳಿದೆ, ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ಗಳು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋದಾಗ ಅಲ್ಲಿ ನಮಗೆ ಒಂದು ಡೆಡ್ ಬಾಡಿ, ಅಲ್ಲೊಂದು ಬಾಡಿ ಸಿಕ್ತು. ಸೊ ಅದರ ನಮಗೆ 3rd ಫ್ಲೋರಲ್ಲಿ 3 ಬಾಡಿ ಇದೆ ಅಂತ ನಮ್ಗೆ ಹೇಳಿದ್ರು. ಸೊ ಅದನ್ನು ನಾವು ಇಷ್ಟೊತ್ತವರೆಗೂ ಅದನ್ನು ಮೇಲೆ ಟೆರೇಸಿಂದ ಎಂಟ್ರಾಗಿ ಈ ಪಕ್ಕದ ಬಿಲ್ಡಿಂಗಿಂದ ವಾಲನ್ನು ಕಟ್ ಮಾಡಿ ಈ ಕಡೆಯಿಂದ ನಾವು ವಾಟರ್ ಸ್ಪ್ರೇ ಮಾಡಿ ಆ 3 ಡೆಡ್ ಬಾಡಿನ ತೆಗೆದಿದ್ದೀವಿ. ಒಟ್ಟು 5 ಡೆಡ್ ಬಾಡಿನ ನಾವು ತೆಗೆದಿದ್ದೀವಿ. ಸೊ ಇದರಲ್ಲಿ ಎಲ್ಲ ಫೈರ್ ಸರ್ವೀಸು, STRF, ಪೊಲೀಸ್ ಸಿಬ್ಬಂದಿಯವರು ಎಲ್ಲ ಒಳ್ಳೆಯ ಸಹಕಾರದಿಂದ, ಒಳ್ಳೆ ಟೀಮ್ ವರ್ಕಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ರೀಸನ್ನು ಈಗ ಈಗ ರೈಟ್ ನಾವು ಹೇಳೋಕ್ಕಾಗ್ತಾ ಇಲ್ಲ. ಈಗ ಎಲ್ಲ ಹ್ಯಾಂಗಲ್ಲೂ ಮಾಡಬೇಕಾಗತ್ತೆ. FSL ಬಂದಿದ್ದಾರೆ, ಪೊಲೀಸು, ಫೈರ್ ಸರ್ವೀಸು, ಎಲ್ಲ ಹ್ಯಾಂಗಲ್ಲೂ ಚೆಕ್ ಮಾಡಿ ದೆನ್ ದೇ ವಿಲ್ ಟೇಕ್ ಒಂದು ಫೈನಲ್ ಡಿಸಿಷನ್ ತೊಗೊಳ್ತಾರೆ.